ನಮಸ್ಕಾರ ಸ್ನೇಹಿತರೆ, ಇವತ್ತಿನ ವಿಡಿಯೋಲಿ ನಾವು ಆಟಮ್ ಅನ್ನೋ ಮಲಯಾಳಂ ಥ್ರಿಲ್ಲರ್ ಮೂವಿಯ ಸ್ಟೋರಿಯನ್ನ ನೋಡೋಣ. ಈ ಮೂವಿ ನ್ಯಾಷನಲ್ ಅವಾರ್ಡ್ ಗೆದ್ದಿದೆ ಬೆಸ್ಟ್ ಮೂವಿ ಕ್ಯಾಟಗರಿಯಲ್ಲಿ. ಮತ್ತೆ ರೇಟಿಂಗ್ ಬಗ್ಗೆ ಹೇಳೋದಾದ್ರೆ IMDb ಯಲ್ಲಿ 8.2 ಔಟ್ ಆಫ್ 10 ರೇಟಿಂಗ್ ಇದೆ. ಮತ್ತೆ ರಾಟನ್ ಟೊಮ್ಯಾಟೋಸ್ ಅಲ್ಲಿ 100% ರೇಟಿಂಗ್ ಇದೆ. ಸೊ ಮೂವಿಯ ಸ್ಟೋರಿಯನ್ನ ನೋಡೋಕ್ಕೂ ಮುಂಚೆ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸ್ನೇಹಿತರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಮತ್ತೆ ಪಕ್ಕದಲ್ಲೇ ಇರೋ ನೋಟಿಫಿಕೇಶನ್ ಬೆಲ್ ಐಕನ್ ಕೂಡ ಆನ್ ಮಾಡಿ. ಈ ಮೂವಿಯ ಸ್ಟಾರ್ಟಿಂಗ್ ಅಲ್ಲಿ ಅಂಜಲಿ ಅನ್ನೋ ಸಿವಿಲ್ ಇಂಜಿನಿಯರ್ ನ ತೋರಿಸ್ತಾರೆ. ಇವಳು ಈ ಕೆಲಸದ ಜೊತೆಗೆ ಒಂದು ಡ್ರಾಮಾ ಗ್ರೂಪ್ ಅಲ್ಲೂ ಕೂಡ ಇರೋದ್ರಿಂದ ಆಗಾಗ ರಂಗಭೂಮಿಗೆ ನಾಟಕ ಮಾಡಿ ಬರೋಕೆ ಹೋಗ್ತಾ ಇರ್ತಾಳೆ. ಇವಳಿರೋ ಡ್ರಾಮಾ ಗ್ರೂಪ್ ಅಲ್ಲಿ ಇವಳೊಬ್ಳೆ ಹುಡುಗಿ ಬಿಟ್ರೆ ಬೇರೆಯವರೆಲ್ಲ ಗಂಡಸ್ರೇ ಇರೋದು. ಈ ನಾಟಕದಲ್ಲಿ ಹೀರೋ ಕ್ಯಾರೆಕ್ಟರ್ ಮಾಡ್ತಾ ಇರೋದು ಹರಿ ಮೂವೀಸ್ ಅಲ್ಲೂ ಕೂಡ ಆಕ್ಟ್ ಮಾಡ್ತಿರ್ತಾನೆ. ಆದ್ರೆ ಹೀರೋ ಕ್ಯಾರೆಕ್ಟರ್ ಮಾಡ್ಬೇಕು ಅಂತ ವಿನಯ್ ಅನ್ನೋ ಗ್ರೂಪ್ ಮೆಂಬರ್ ಗೆ ತುಂಬಾನೇ ಆಸೆ ಇರುತ್ತೆ. ವಿನಯ್ ಮತ್ತೆ ಅಂಜಲಿ ಕೆಲವು ವರ್ಷಗಳಿಂದ ರಿಲೇಶನ್ಶಿಪ್ ಅಲ್ಲೂ ಇದ್ದಾರೆ. ಆದ್ರೆ ವಿನಯ್ಗೆ ಆಲ್ರೆಡಿ ಮದುವೆ ಆಗಿರೋದ್ರಿಂದ ಈಗ ವಿನಯ್ ಮತ್ತೆ ಇವನ ಹೆಂಡತಿ ಇಬ್ರು ಒಪ್ಪಿ ಡಿವೋರ್ಸ್ ತಗೊಂತಾ ಇದ್ದಾರೆ. ಡಿವೋರ್ಸ್ ಆದ್ಮೇಲೆ ಅಂಜಲಿ ಮತ್ತೆ ವಿನಯ್ ತಮ್ಮ ರಿಲೇಶನ್ಶಿಪ್ ಬಗ್ಗೆ ಎಲ್ಲರಿಗೂ ಹೇಳೋಕೆ ಡಿಸೈಡ್ ಮಾಡಿದ್ದಾರೆ. ಸದ್ಯಕ್ಕೆ ಅವರಿಬ್ರು ಫ್ರೆಂಡ್ಸ್ ಅಷ್ಟೇ ಅಂತ ಬೇರೆಯವ್ರು ಅನ್ಕೊಂಡಿದ್ದಾರೆ. ಈ ಗ್ರೂಪ್ ಅಲ್ಲಿ ಪ್ರಶಾಂತ್ ಅಂತ ಇನ್ನೊಬ್ಬ ವ್ಯಕ್ತಿ ಇದ್ದಾನೆ. ಇವನು ಸೀಕ್ರೆಟ್ ಆಗಿ ಅಂಜಲಿನ ಲವ್ ಮಾಡ್ತಾ ಇದ್ದಾನೆ. ಈ ವಿಷಯ ಅವಳಿಗೆ ಹೇಳ್ಬೇಕು ಅಂತ ರೆಡಿ ಆಗಿದ್ದಾನೆ. ಯಾಕಂದ್ರೆ ಇವನ್ಗೂ ವಿನಯ್ ಮತ್ತೆ ಅಂಜಲಿಯ ಬಗ್ಗೆ ಗೊತ್ತಿರಲ್ಲ. ಇನ್ನ ಹರಿ ಅಂತೂ ತನ್ನ ಡ್ರಾಮಾ ಗ್ರೂಪ್ ಅಲ್ಲಿ ಇರೋರ ಜೊತೆ ತಮಾಷೆ ಮಾಡ್ಕೊಂಡು ಪ್ರಾಂಕ್ ಎಲ್ಲ ಮಾಡ್ತಾ ಇರ್ತಾನೆ. ಇವನು ಮೂವೀಸ್ ಅಲ್ಲಿ ಆಕ್ಟ್ ಮಾಡ್ತಿರೋದ್ರಿಂದ ಕೆಲವೊಮ್ಮೆ ನಾನೇ ಗ್ರೇಟ್ ಅನ್ನೋ ಫೀಲಿಂಗ್ ಕೂಡ ಇವನ್ಗೆ ಇದೆ. ಸೊ ನಾಟಕ ಶುರು ಆಗೋ ಟೈಮ್ ಬಂದಾಗ ತುಂಬಾನೇ ಜನ ನಾಟಕ ನೋಡೋಕೆ ಬಂದಿದ್ದಾರೆ. ಇಂಪಾರ್ಟೆಂಟ್ ವ್ಯಕ್ತಿಗಳು ಯಾರಿಲ್ಲಿ ಅಂದ್ರೆ ಹರಿಗೆ ಪರಿಚಯ ಇರೋ ಫಿಲ್ಮ್ ಮೇಕರ್ಸ್ ಕೂಡ ಫಾರಿನ್ ಇಂದ ಇಲ್ಲಿಗೆ ನಾಟಕ ನೋಡೋಕೆ ಬಂದಿದ್ದಾರೆ. ಎಲ್ಲರೂ ಅವರ ಮುಂದೆ ಚೆನ್ನಾಗಿ ಆಕ್ಟ್ ಮಾಡಿದ್ರೆ ಒಳ್ಳೆ ಅವಕಾಶಗಳು ಸಿಗ್ಬೋದು ಅಂತ ಹರಿ ತನ್ನ ತಂಡದವರಿಗೆ ಹೇಳ್ತಾನೆ. ಈಗ ನಾಟಕ ಶುರು ಆಗುತ್ತೆ. ಎಲ್ಲರೂ ತುಂಬಾನೇ ಚೆನ್ನಾಗಿ ಪರ್ಫಾರ್ಮ್ ಮಾಡಿ ಆದ್ಮೇಲೆ ಇವರ ಆಕ್ಟಿಂಗ್ ಇಷ್ಟ ಆಗಿ ಕ್ರಿಸ್ ಮತ್ತೆ ಎಮಿಲಿ ಅನ್ನೋ ಇಬ್ರು ಹರಿಯ ಫ್ರೆಂಡ್ಸ್ ಬಂದು ಎಲ್ಲರ ಆಕ್ಟಿಂಗ್ ಚೆನ್ನಾಗಿತ್ತು, ಆದ್ರೆ ಅಂಜಲಿ ಆಕ್ಟಿಂಗ್ ಸ್ವಲ್ಪ ಜಾಸ್ತಿನೇ ಇಷ್ಟ ಆಯ್ತು ಅಂತ ಹೇಳಿ ಹತ್ರದಲ್ಲೇ ಕ್ರಿಸ್ ಮತ್ತೆ ಎಮಿಲಿ ಅವರ ರೆಸಾರ್ಟ್ ಇದೆ, ಅಲ್ಲಿಗೆ ಎಲ್ಲರನ್ನ ಕರೆದು ಪಾರ್ಟಿ ಕೊಡೋ ಪ್ಲಾನ್ ಮಾಡಿದ್ದಾರೆ. ಸೊ ಎಲ್ಲರೂ ಖುಷಿಯಾಗಿ ರೆಡಿ ಆಗ್ಬೇಕಾದ್ರೆ ನಂದನ್ ಅನ್ನೋನು ಎಲ್ಲರಿಗೂ ಪರ್ಫ್ಯೂಮ್ ಮಾಡ್ಕೊಂಡು ಬರ್ತಾ ಇದ್ದಾನೆ. ಇದು ಹರಿಯ ಪರ್ಫ್ಯೂಮ್ ಇವನ್ ಹಿಡ್ಕೊಂಡಿದ್ದಾನೆ ಅಷ್ಟೇ. ಇಂಥ ಸಣ್ಣ ಪುಟ್ಟ ವಿಷಯಗಳು ಈ ಮೂವಿಯಲ್ಲಿ ತುಂಬಾನೇ ಇಂಪಾರ್ಟೆಂಟ್ ಸ್ನೇಹಿತರೆ. ಮುಂದೆ ಮೂವಿಯನ್ನ ಅರ್ಥ ಮಾಡ್ಕೊಳ್ಳೋಕೆ ಈ ಸೀನ್ಸ್ ಎಲ್ಲ ಹೆಲ್ಪ್ ಆಗುತ್ತೆ. ಪ್ರಶಾಂತ್ ಕೂಡ ತಾನು ಅಂಜಲಿಯನ್ನ ಪ್ರೀತಿಸ್ತಾ ಇರೋ ವಿಷಯ ಇವಳಿಗೆ ಹೇಳ್ಬೇಕು ಅಂತ ಬರ್ತಾನೆ, ಆದ್ರೆ ಅವಕಾಶನೇ ಸಿಗಲ್ಲ. ನಂತರ ಎಲ್ಲರೂ ರೆಸಾರ್ಟ್ಗೆ ಬಂದಾಗ ಪಾರ್ಟಿಗೆ ಎಲ್ಲ ವ್ಯವಸ್ಥೆ ಮಾಡಿ ಕ್ರಿಸ್ ಮತ್ತೆ ಎಮಿಲಿ ಈ ಡ್ರಾಮಾ ಗ್ರೂಪ್ ಅವರ ಡೈರೆಕ್ಟರ್ ಜೊತೆ ಹೊರಗೆ ಹೊರಟಿದ್ದಾರೆ. ಈ ಗ್ರೂಪ್ ಅಲ್ಲಿ ಸುಧೀರ್ ಅನ್ನೋ ವ್ಯಕ್ತಿ ಕೂಡ ಇದ್ದಾರೆ. ಇವರ ಹೆಂಡತಿ ಶಾಜಿತಾ ಮತ್ತೆ ಅವರ ಮಗಳು ಕೂಡ ಇಲ್ಲಿಗೆನೆ ಬಂದಿದ್ದಾರೆ. ಡೈರೆಕ್ಟರ್ ಇಲ್ಲಿಂದ ಹೊರಡೋಕು ಮುಂಚೆ ವಿನಯ್ ಇವರ ಹತ್ರ ಬಂದು, ನಾನು 14 ವರ್ಷದಿಂದ ರಂಗಭೂಮಿಯಲ್ಲಿ ಇದ್ದೀನಿ, ಆದ್ರೆ ನೀವು ನನಗೆ ಬಿಟ್ಟು 2 ವರ್ಷದ ಹಿಂದೆ ಬಂದಿರೋ ಹರಿಗೆ ಹೀರೋ ಕ್ಯಾರೆಕ್ಟರ್ ಕೊಟ್ಟಿದ್ದೀರಾ, ಯಾಕೆ ಈ ರೀತಿ ಮಾಡಿದ್ರಿ ಅಂತ ಕೇಳಿದಾಗ, ನೀನು ನಿನ್ ಬಗ್ಗೆ ಮಾತ್ರ ಯೋಚನೆ ಮಾಡ್ತಿದ್ಯಾ, ಹರಿ ಫೇಮಸ್ ಆಕ್ಟರ್ ಆಗಿರೋದ್ರಿಂದ ತುಂಬಾನೇ ಜನ ಅವನಿಗೋಸ್ಕರ ನಾಟಕ ನೋಡೋಕೆ ಬರ್ತಾ ಇದ್ದಾರೆ, ಒಳ್ಳೆ ಹಣ ಕೂಡ ಸಿಗ್ತಾ ಇದೆ, ನಿಮ್ಮೆಲ್ಲರಿಗೂ ಪೇಮೆಂಟ್ ಜಾಸ್ತಿ ಕೊಡ್ತಾ ಇರೋದಕ್ಕೆ ಹರಿನೇ ಕಾರಣ ಅಲ್ವಾ ಅಂತ ಹೇಳಿ ಕಳಿಸ್ತಾರೆ. ಇದರಿಂದ ತುಂಬಾನೇ ಬೇಜಾರಾದ ವಿನಯ್ ಈ ವಿಷಯ ಅಂಜಲಿಗೆ ಹೇಳಿದಾಗ ಇವಳು ಇವನಿಗೆ ಮುತ್ಕೊಟ್ಟು ಸಮಾಧಾನ ಮಾಡ್ತಾ ಇದ್ದಾಳೆ. ಇನ್ನೊಂದ್ ಕಡೆ ಪ್ರಶಾಂತ್ ಹರಿ ಹತ್ರ ಸ್ವಲ್ಪ ಸಾಲ ಇಸ್ಕೊಂತಾನೆ ಚೆಕ್ ನ ರೂಪದಲ್ಲಿ. ನಂತರ ಎಲ್ಲರೂ ಸೇರಿ ಹಾಡಾಡ್ಕೊಂಡು ಎಣ್ಣೆ ಹೊಡ್ಕೊಂಡು ಪಾರ್ಟಿ ಮಾಡ್ಬೇಕಾದ್ರೆ ಅಂಜಲಿ ಕೂಡ ತುಂಬಾನೇ ಕುಡಿದು ಟೈಟ್ ಆಗಿದ್ದಾಳೆ. ಇದರ ನಡುವೆ ಹರಿ ಪದೇ ಪದೇ ಅಂಜಲಿಯನ್ನ ನೋಡ್ತಾ ಇರೋದ್ರಿಂದ ಸುಧೀರ್ ತಮ್ಮ ಹೆಂಡತಿ ಶಾಜಿತಾಗೆ ಹೇಳ್ತಾ ಇದ್ದಾರೆ ಅಂಜಲಿಗೆ ಸರಿಯಾಗಿ ಬಟ್ಟೆ ಹಾಕೊಳ್ಳೋಕೆ ಹೇಳು ಅಂತ. ಸೊ ಪಾರ್ಟಿ ಎಲ್ಲ ಆದ್ಮೇಲೆ ಅಂಜಲಿ ತನ್ನ ರೂಮ್ ಕಡೆ ಹೋಗ್ಬೇಕಾದ್ರೆ ಪ್ರಶಾಂತ್ ಬಂದು ತಾನು ಇವಳನ್ನ ಪ್ರೀತಿಸ್ತಾ ಇರೋ ವಿಷಯ ಹೇಳಿದಾಗ, ನಾನು ನಿಮ್ಮನ್ನ ದೃಷ್ಟಿಯಲ್ಲಿ ಯಾವತ್ತೂ ನೋಡೇ ಇಲ್ಲ, ನಿಮ್ಗೆ ನಾಚಿಕೆ ಆಗಲ್ವಾ ಈ ತರ ಯೋಚನೆ ಮಾಡೋಕೆ ಅಂತ ಬೈದು ಹೋಗ್ತಾಳೆ. ಸಿಜಿನ್ ಮತ್ತೆ ಸಂತೋಷ್ ಅನ್ನೋರಿಬ್ರು ಪಾರ್ಟಿ ಮುಗಿದ್ರು ಕೂಡ ಇನ್ನೂ ಕುಡಿಬೇಕು ಅನಿಸ್ತಿದೆ ಅಂತ ಹರಿನ ಕಾರಲ್ಲಿರೋ ಎಣ್ಣೆ ತಗೊಂಡ್ ಬರೋಕೆ ಅವನ ಕಾರ್ ಕೀ ಪಡ್ಕೊಳ್ಳೋದ್ರ ಬಗ್ಗೆ ಪ್ಲಾನ್ ಮಾಡ್ತಾ ಇದ್ದಾರೆ. ಅದೇ ಹರಿ ಹತ್ರ ನಂದನ್ ಬಂದು ಸಿಗರೇಟ್ ಕೇಳಿದಾಗ, ಕಾರಲ್ಲಿ ಇದೆ ನೋಡು, ಕಾರ್ ಕೀ ತಗೊಂಡ್ ಹೋಗು ಅಂತ ಹೇಳ್ತಾನೆ ಹರಿ. ಇನ್ನ ಅಂಜಲಿ ರೂಮ್ಗೆ ಬಂದಾಗ ಶಾಜಿತಾ ಅವರ ಮಗಳಿಗೆ ಸ್ವಲ್ಪ ಜ್ವರ ಬಂದಿದೆ ಅಂತ AC ಆನ್ ಮಾಡಿಲ್ಲ, ಅದಕ್ಕೆ ಕಿಟಕಿ ಓಪನ್ ಮಾಡ್ಕೊಂಡು ಕಿಟಕಿ ಪಕ್ಕದಲ್ಲೇ ಮಲಗಿದ್ದಾಳೆ ಅಂಜಲಿ. ಎಲ್ಲ ಆದ್ಮೇಲೆ ಮುಂದಿನ ದಿನ ಅಂಜಲಿ ಶಾಜಿತಾಗೆ ಅರ್ಜೆಂಟ್ ಕೆಲಸ ಇದೆ ಅಂತ ಹೇಳಿ ಬೆಳಗ್ಗೆ 5:15ಗೆ ಕ್ಯಾಬ್ ಬುಕ್ ಮಾಡ್ಕೊಂಡು ಇಲ್ಲಿಂದ ಹೋಗಿದ್ದಾಳೆ. ಈ ವಿಷಯ ವಿನಯ್ಗೆ ಗೊತ್ತಾದಾಗ ಬೆಳಗ್ಗೆ ಅಷ್ಟೊತ್ತಿಗೆ ಹೋಗೋ ಅರ್ಜೆಂಟ್ ಏನಿತ್ತು ಅಂತ ಅವಳಿಗೆ ಕಾಲ್ ಮಾಡ್ತಾನೆ, ಆದ್ರೆ ಅಂಜಲಿ ರಿಸೀವ್ ಮಾಡ್ತಿಲ್ಲ. ವಿನಯ್ ಶೆಫ್ ಆಗಿರೋದ್ರಿಂದ ಒಂದು ರೆಸ್ಟೋರೆಂಟ್ ಅಲ್ಲಿ ಕೆಲಸ ಮಾಡ್ತಿದ್ದಾನೆ. ಇಲ್ಲೂ ಪದೇ ಪದೇ ಅಂಜಲಿಗೆ ಕಾಲ್ ಮಾಡ್ತಿದ್ರು, ಅವಳು ರಿಸೀವ್ ಮಾಡ್ತಾನೆ ಇಲ್ಲ. ಕೊನೆಗೆ 2 ದಿನ ಆದ್ಮೇಲೆ ಅಂಜಲಿನ ವಿನಯ್ ಕೆಲಸ ಮಾಡ್ತಿರೋ ರೆಸ್ಟೋರೆಂಟ್ ಗೆ ಬಂದು ಇವರೆಲ್ಲರೂ ರೆಸಾರ್ಟ್ ಅಲ್ಲಿ ಇದ್ದ ರಾತ್ರಿ ನಡೆದ ಒಂದು ಘಟನೆಯ ಬಗ್ಗೆ ಹೇಳ್ತಾಳೆ. ಅದೇನಂದ್ರೆ ಅಂಜಲಿ ಕಿಟಕಿ ಹತ್ರ ರಾತ್ರಿ ಮಲಗಿದ್ದಾಗ ಯಾರೋ ಕಿಟಕಿಯಿಂದ ಕೈ ಹಾಕಿ ಇವಳ ದೇಹವನ್ನ ಕೆಟ್ಟದಾಗಿ ಟಚ್ ಮಾಡಿರ್ತಾರೆ, ಲೈಂಗಿಕ ಕಿರುಕುಳ ನೀಡಿರ್ತಾರೆ. ಇವಳ ಪ್ರಕಾರ ಆ ವ್ಯಕ್ತಿ ಬೇರೆ ಯಾರು ಅಲ್ಲ, ಹರಿ. ಇವಳು ತುಂಬಾನೇ ಕುಡಿದು ಮಲಗಿದ್ದಿದ್ರಿಂದ ಯಾರು ಅಂತ ಮುಖ ನೋಡಿರಲ್ಲ, ಆದ್ರೆ ಅವನು ಹರಿನೇ ಅನ್ನೋದಕ್ಕೆ ಅವಳ ಹತ್ರ ಪ್ರೂಫ್ ಇದೆ. ಏನ್ ಆ ಪ್ರೂಫ್ ಅಂತ ಮುಂದೆ ನೋಡೋಣ ಸ್ನೇಹಿತರೆ.
ಸದ್ಯಕ್ಕೆ ಅಂಜಲಿ ಈ ವಿಷಯ ಯಾರಿಗೂ ಗೊತ್ತಾಗೋದು ಬೇಡ, ನಾನೇ ಡ್ರಾಮಾ ಗ್ರೂಪ್ ಇಂದ ಹೊರಗೆ ಬರ್ತೀನಿ ಅಂತ ಹೇಳಿದಾಗ, ಇಲ್ಲ ಬೇಡ ನಾನೇನಾದ್ರೂ ಮಾಡ್ತೀನಿ, ಹರಿನ ಗ್ರೂಪ್ ಇಂದ ಹೊರಗೆ ಹಾಕ್ಸ್ತೀನಿ ಅಂತ ಹೇಳಿ ಈ ಗ್ರೂಪ್ ನ ಸೀನಿಯರ್ ಮದನ್ ಅವ್ರ ಹತ್ರ ಬಂದು ಎಲ್ಲಾ ವಿಷಯ ಹೇಳ್ತಾನೆ ವಿನಯ್. ಮದನ್ ಅವರು ಅಂಜಲಿಗೆ ಒಂದ್ಸಲ ಫೋನ್ ಮಾಡಿ ವಿನಯ್ ಹೇಳ್ತಿರೋದೆಲ್ಲ ನಿಜಾನ ಅಂತ ತಿಳ್ಕೊಂಡು ತಮ್ಮ ಗ್ರೂಪ್ ಅಲ್ಲಿ ಇರೋ ಎಲ್ಲರಿಗೂ ಫೋನ್ ಮಾಡಿ ತಮ್ಮ ಮನೆಗೆ ಬರೋಕೆ ಹೇಳ್ತಾರೆ. ಹರಿಯನ್ನ ಬಿಟ್ಟು ಅವನ ಬಗ್ಗೆನೇ ಮೀಟಿಂಗ್ ಮಾಡ್ತಿರೋದ್ರಿಂದ ಅವನನ್ನ ಕರ್ದಿಲ್ಲ. ಸೊ ವಿಷಯ ಏನು ಅಂತ ಎಲ್ಲರಿಗೂ ಮದನ್ ಅವರು ಡೀಟೇಲ್ ಆಗಿ ಹೇಳಿದಾಗ ಎಲ್ಲರೂ ಶಾಕ್ ಆಗೋಗ್ತಾರೆ. ಈ ರೀತಿ ನಮ್ಮ ಗ್ರೂಪ್ ಅಲ್ಲಿ ಇಲ್ಲಿವರೆಗೂ ಯಾವತ್ತೂ ಹಾಗೆ ಇರ್ಲಿಲ್ವಲ್ಲ ಅಂತ. ಕೆಲವರು ಅಂಜಲಿ ಹೇಳಿದ್ದೆ ನಿಜ ಅಂತ ಫಿಕ್ಸ್ ಆಗಿದ್ದಾರೆ. ನಂದನ್ ಮತ್ತೆ ಆಜಿ ಅನ್ನೋ ವ್ಯಕ್ತಿ ಹರಿ ಇಂತ ಕೆಲಸ ಮಾಡೋನೆ ಡೌಟೇ ಬೇಡ ಅಂತ ಹೇಳ್ತಿದ್ದಾರೆ. ಸಿಜಿನ್, ಸಂತೋಷ್, ಜಾಲಿ ಮತ್ತೆ ಸೆಲ್ವನ್ ಇವರೆಲ್ಲ ಈ ವಿಷಯ ಮೊದಲು ನಿಜಾನ ಅಂತ ಕನ್ಫರ್ಮ್ ಮಾಡ್ಕೊಂಡು ಮುಂದಿನ ನಿರ್ಧಾರ ಮಾಡ್ಬೇಕು ಅಂತ ಹೇಳ್ತಾ ಇದ್ದಾರೆ. ಪ್ರಶಾಂತ್ ಅಂತೂ ಏನು ಮಾತಾಡ್ತಾನೆ ಇಲ್ಲ, ಸುಮ್ನೆ ಕೂತಿದ್ದಾನೆ. ಈಗ್ಲೇ ನಾನ್ ಮಾತಾಡೋದು ಬೇಡ ಅಂತ, ಯಾಕಂದ್ರೆ ಹರಿ ಹತ್ರ ಚೆಕ್ ಇಸ್ಕೊಂಡಿದ್ದಾನಲ್ಲ. ಸಿಜಿನ್ ಮತ್ತೆ ಸಂತೋಷ್ ಹೇಳ್ತಿದ್ದಾರೆ ಇದು ನಡೆದಿರೋದು ನಿಜಾನೇ ಆದ್ರೆ ಅಂಜಲಿ ಯಾಕೆ ಇಷ್ಟು ದಿನ ಬಿಟ್ಟು ಹೇಳ್ಬೇಕಿತ್ತು, ಆ ಘಟನೆ ಆದಾಗ್ಲೇ ಹೇಳ್ಬೋದಿತ್ತಲ್ಲ ಅಂದಾಗ ಅಂಜಲಿಯನ್ನ ಡಿಫೆಂಡ್ ಮಾಡ್ಕೊಳ್ಳೋಕೆ ವಿನಯ್ ಬರ್ತಾನೆ. ಅವಳು ತುಂಬಾನೇ ಶಾಕ್ ಅಲ್ಲಿ ಇದ್ಲು, ಇದರ ಬಗ್ಗೆ ಅವಳಿಗೆ ಮಾತಾಡೋಕೆ ಇಷ್ಟ ಇರ್ಲಿಲ್ಲ ಅಂದಾಗ ಸಂತೋಷ್ ಮತ್ತೆ ಸುಧೀರ್ ಇಬ್ರು ಈಗ ಏನ್ ಮಾಡ್ಬೇಕು ಅಂತ ತಮ್ಮ ಡಿಸಿಷನ್ ಹೇಳ್ತಾರೆ. ಅಂಜಲಿ ಮತ್ತೆ ಹರಿನ ಕರೆದು ಕಾಂಪ್ರಮೈಸ್ ಮಾಡೋದು ಒಳ್ಳೇದು, ಈ ವಿಷಯ ಹೊರಗೆ ಹೋದ್ರೆ ನಮ್ಮ ಮಾನ ಮರ್ಯಾದೆ ಎಲ್ಲ ಹೋಗುತ್ತೆ ಅಂತ ಸಂತೋಷ್ ಹೇಳಿದ್ರೆ, ಈಗ್ಲೇ ಲೆಟರ್ ಬರ್ದು ಹರಿನ ಗ್ರೂಪ್ ಇಂದ ಹೊರಗೆ ಹಾಕೋದು ಒಳ್ಳೇದು ಅಂತ ಸುಧೀರ್ ಹೇಳ್ತಾರೆ. ಆದ್ರೆ ಇದಕ್ಕೆ ತುಂಬಾನೇ ಜನ ಒಪ್ತಿಲ್ಲ. ಇಂಥ ವಿಷಯದಲ್ಲಿ ಯಾರಾದ್ರೂ ಹುಡುಗಿ ಸುಳ್ಳು ಹೇಳ್ತಾರ ಅಂತ ನಂದನ್ ಹೇಳ್ತಾರೆ ಅವಳಂತೂ ಸುಳ್ಳು ಹೇಳ್ತಿರ್ಬೋದು, ಅವಳ ಮೇಲೆ ನನಗೆ ನಂಬಿಕೆ ಇಲ್ಲ ಅಂತ 4 ವರ್ಷದ ಹಿಂದೆ ನಡೆದಿದ್ದ ಒಂದು ಘಟನೆಯ ಬಗ್ಗೆ ಹೇಳ್ತಾನೆ ಸಿಜಿನ್ ನ ಮದುವೆ ಅಂಜಲಿಯ ಕಸಿನ್ ಜೊತೆ ಫಿಕ್ಸ್ ಆಗಿರುತ್ತೆ. ಆದ್ರೆ ಅಂಜಲಿ ಸಿಜಿನ್ ಸರಿ ಇಲ್ಲ, ಅವನಿಗೆ ಕೋಪ ಜಾಸ್ತಿ, ಸ್ಮೋಕ್ ಮಾಡ್ತಾನೆ ಅಂತೆಲ್ಲ ಹೇಳಿ ಮದುವೆ ಕ್ಯಾನ್ಸಲ್ ಆಗೋ ಹಾಗೆ ಮಾಡಿರ್ತಾಳೆ. ಹಾಗಾಗಿ ಈಗ್ಲೂ ಕೂಡ ಅವಳು ಸುಳ್ಳು ಹೇಳ್ತಿರ್ಬೋದು ಅಂತಾನೆ ಸಿಜಿನ್. ಸನೋಜ್ ಕೂಡ ಇದನ್ನೇ ಹೇಳ್ತಾ ಇದ್ದಾನೆ, ನಾವು ಒಂದ್ಸಲ ಹರಿ ಏನ್ ಹೇಳ್ತಾನೆ ಅಂತ ಕೇಳ್ಬೇಕು, ಅಂಜಲಿ ಅವನ ಮೇಲೆ ಆರೋಪ ಮಾಡ್ತಿದ್ದಂಗೆ ಅವನನ್ನ ಗ್ರೂಪ್ ಇಂದ ಹೊರಗೆ ತೆಗೆಯೋದು ಸರಿ ಅಲ್ಲ ಅಂತ. ವಿನಯ್ ಹರಿಯ ವಿರುದ್ಧ ಮಾತಾಡ್ತಿರೋದನ್ನ ನೋಡಿ ಸಂತೋಷ್, ನಿನ್ನ ಸ್ಥಾನವನ್ನ ಹರಿ ಕಿತ್ಕೊಂಡ, ಹೀರೋ ಕ್ಯಾರೆಕ್ಟರ್ ಈಗ ಅವನು ಮಾಡ್ತಿದ್ದಾನೆ ಅಂತ ನಿನ್ಗೆ ಅವನ ಮೇಲೆ ಕೋಪ ಇದೆ, ಅದಕ್ಕೆ ಇದೆಲ್ಲ ಮಾಡ್ತಿದ್ಯಾ ಅಲ್ವಾ ಅಂತ ಹೇಳ್ತಾನೆ. ಮತ್ತೆ ಈ ಘಟನೆ ನಡೆದ ದಿನ ಅಂಜಲಿ ಶಾಜಿತಾ ಅವರ ರೂಮ್ ಅಲ್ಲೇ ಇದ್ಲು, ಅವ್ರೇನಾದ್ರೂ ಅದನ್ನ ನೋಡಿರ್ಬೋದು, ಏನಾದ್ರೂ ಪ್ರೂಫ್ ಇದ್ರೆ ಮಾತ್ರ ನಾವು ಇದು ನಿಜ ಅಂತ ಡಿಸೈಡ್ ಮಾಡೋಕ್ ಆಗೋದು ಅಂತ ಸಿಜಿನ್ ಹೇಳಿದಾಗ ಶಾಜಿತಾ ಅವರ ಗಂಡ ಸುಧೀರ್ ಹೇಳ್ತಾರೆ, ಅವಳಿಗೂ ಕೂಡ ಏನು ಗೊತ್ತಿಲ್ಲ, ಬೆಳಗ್ಗೆ ಅರ್ಜೆಂಟ್ ಅಂತ ಹೇಳಿ ಅಂಜಲಿ ಹೋಗಿದ್ದಷ್ಟೇ ಶಾಜಿತಾಗೂ ಗೊತ್ತು ಅಂತ. ಸೊ ಸೆಲ್ವನ್, ಮದನ್ ಮತ್ತೆ ವಿನಯ್ ಹೇಳ್ತಿರೋದೇನಂದ್ರೆ ಅಂಜಲಿ ಪೊಲೀಸು ಕೇಸು ಅಂತ ಹೋದ್ರೆ ಹರಿ ಅರೆಸ್ಟ್ ಆಗೋದಂತೂ ಖಂಡಿತ. ಇವರೆಲ್ಲರೂ ಕೂಡ ಅದೇ ರೆಸಾರ್ಟ್ ಅಲ್ಲಿ ಇದ್ರಲ್ಲ, ಹಾಗಾಗಿ ಪೊಲೀಸ್ ಅವರು ಎಲ್ಲರನ್ನ ಪ್ರಶ್ನೆ ಕೂಡ ಮಾಡ್ತಾರೆ. ಇನ್ನ ನ್ಯೂಸ್ ಅಲ್ಲಂತೂ ಇವರ ಡ್ರಾಮಾ ಗ್ರೂಪ್ ನ ಹೆಸರನ್ನ ಪದೇ ಹೇಳ್ತಾರೆ ಅಂತ. ಕೊನೆಗೂ 7-8 ಜನ ಹರಿನ ಗ್ರೂಪ್ ಇಂದ ಹೊರಗೆ ಹಾಕೋದೇ ಸರಿ ಅಂತ ಡಿಸೈಡ್ ಮಾಡ್ತಾರೆ. ಸಿಜಿನ್, ಸಂತೋಷ್, ಪ್ರಶಾಂತ್, ಜಾಲಿ ಮತ್ತೆ ಸನೋಷ್ ಇದಕ್ಕೆ ಇನ್ನೂ ಒಪ್ಪಿಗೆ ಕೊಟ್ಟಿಲ್ಲ. ಸಂತೋಷ್ದು ಮೊದ್ಲೇ ಹೇಳ್ದಂಗೆ ಚೆಕ್ ವಿಷಯ. ಜಾಲಿ ಯಾಕಂದ್ರೆ ಒಂದ್ಸಲ ಜಾಲಿ ಯಾರ್ ಜೊತೆನೋ ಜಗಳ ಮಾಡ್ಕೊಂಡಿದ್ದಾಗ ಗ್ರೂಪ್ ಇಂದ ಜಾಲಿಯನ್ನ ಹೊರಗೆ ಹಾಕ್ಬೇಕಾ ಬೇಡವಾ ಅಂತ ಇದೇ ರೀತಿ ಮೀಟಿಂಗ್ ಮಾಡಿರ್ತಾರೆ. ಆ ಮೀಟಿಂಗ್ ಅಲ್ಲಿ ಹರಿ ಜಾಲಿನ ಹೊರಗೆ ಹಾಕೋದ್ ಬೇಡ ಅಂತ ಇವನಿಗೆ ಸಪೋರ್ಟ್ ಮಾಡಿರ್ತಾನೆ. ಹಾಗಾಗಿ ಇವನಿಗೆ ಏನು ಡಿಸಿಷನ್ ತಗೊಳೋಕೆ ಆಗ್ತಿಲ್ಲ. ಸೊ ಸ್ವಲ್ಪ ಹೊತ್ತು ಎಲ್ಲರೂ ಮೀಟಿಂಗ್ ಇಂದ ಬ್ರೇಕ್ ತಗೊಂಡು ಆನ್ಲೈನ್ ಊಟ ಆರ್ಡರ್ ಮಾಡಿ ಕುಡಿಯೋರು ಕುಡಿಯೋಕ್ ಹೋಗಿದ್ದಾರೆ, ಇನ್ ಕೆಲವರು ಸ್ಮೋಕ್ ಮಾಡ್ತಿದ್ದಾರೆ. ಇದರ ನಡುವೆ ವಿನಯ್ ಮತ್ತೆ ನಂದನ್ ಇಬ್ರು ಮಾತಾಡ್ಬೇಕಾದ್ರೆ ನಮ್ಗೆ ಗೊತ್ತಾಗುತ್ತೆ, ನಂದನ್ಗೆ ವಿನಯ್ ಮತ್ತೆ ಅಂಜಲಿಯ ಬಗ್ಗೆ ಎಲ್ಲಾ ವಿಷಯ ಗೊತ್ತು, ಆದ್ರೂ ಇಲ್ಲಿವರೆಗೂ ಇವನು ಯಾರಿಗೂ ಹೇಳಿಲ್ಲ. ನಂತರ ವಿನಯ್ ಸಿಜಿನ್ ನ ಮೀಟ್ ಮಾಡಿ, ನೀನು ನಿನ್ ಮದುವೆ ಕ್ಯಾನ್ಸಲ್ ಆಗಿರೋದ್ರ ಬಗ್ಗೆ ಮಾತಾಡ್ದೆ ಅಲ್ವಾ, ಅದು ಏನಕ್ಕೆ ಅಂತ ನಿನಗೆ ಗೊತ್ತಿಲ್ಲ. ಅಂಜಲಿಯ ಕಸಿನ್ ಯಾರೋ ಬೇರೆ ಮುಸ್ಲಿಂ ಹುಡುಗನನ್ನ ಪ್ರೀತಿಸ್ತಾ ಇದ್ಲು, ಮದುವೆ ಕ್ಯಾನ್ಸಲ್ ಮಾಡ್ಸೋಕೆ ಅವಳು ಅಂಜಲಿಗೆ ತುಂಬಾನೇ ರಿಕ್ವೆಸ್ಟ್ ಮಾಡ್ಕೊಂಡಿದ್ರಿಂದ ನಿನ್ನ ಬಗ್ಗೆ ಸುಳ್ಳು ಹೇಳ್ಬೇಕಾಯ್ತು ಅಷ್ಟೇ, ಅವಳು ಬೇಕು ಅಂತ ಮಾಡಿರ್ಲಿಲ್ಲ ಅಂತ ಹೇಳ್ತಾನೆ. ಅದೇ ಮದನ್ ಅವರು ಇವರು ಪಾರ್ಟಿ ಮಾಡಿದ್ದ ರೆಸಾರ್ಟ್ಗೆ ಕಾಲ್ ಮಾಡಿ ನಾನು ಅಲ್ಲಿ ವಾಚ್ ಕಳ್ಕೊಂಡಿದ್ದೆ ಅಂತ ಸುಳ್ಳು ಹೇಳಿ CCTV ಅಲ್ಲಿ ಏನಾದ್ರೂ ಇದೆಯಾ ಅಂತ ವಿಚಾರಿಸ್ಕೊಂತಾರೆ. ಆದ್ರೆ ರೆಸಾರ್ಟ್ ಅಲ್ಲಿ CCTVನೂ ಇಲ್ಲ. ಈಗ ಒಮ್ಮತದಿಂದ ಹರಿನ ಗ್ರೂಪ್ ಇಂದ ಹೊರಗೆ ಹಾಕ್ಬೇಕು ಅಂತ ಡಿಸೈಡ್ ಆಗಿರೋದ್ರಿಂದ ಲೆಟರ್ ಟೈಪ್ ಮಾಡಿ ಡೈರೆಕ್ಟರ್ ಗೆ ಕೊಡೋಕೆ ಡಿಸೈಡ್ ಮಾಡ್ತಾರೆ. ಲೆಟರ್ ನ ಟೈಪ್ ಮಾಡಿ ಪ್ರಿಂಟ್ ತಗೊಂಡು ಎಲ್ಲರೂ ಸೈನ್ ಮಾಡ್ತಾರೆ. ಕೆಲವರು ತಮ್ಮ ಒಪ್ಪಿಗೆಯಿಂದ ಸೈನ್ ಮಾಡಿದ್ರೆ ಸನೋಷ್, ಜಾಲಿ ಎಲ್ಲ ಗ್ರೂಪ್ ಮುರಿದು ಬೀಳಬಾರ್ದು ಅಂತ ಸೈನ್ ಮಾಡ್ತಾರೆ ಅಷ್ಟೇ. ಆದ್ರೆ ಸಿಜಿನ್ ಮತ್ತೆ ಸಂತೋಷ್ ಸೈನ್ ಕೂಡ ಮಾಡಲ್ಲ. ಈ ತೀರ್ಮಾನ ನಾವೆಲ್ಲರೂ ಸೇರಿ ಮಾಡಿರೋದು ಅಂತ ಅಂಜಲಿಗೆ ಗೊತ್ತಾಗ್ಬೇಕು. ಆಮೇಲೆ ನೀವೆಲ್ಲ ಹೀರೋ ಆಗಿ ಅವಳ ಕಣ್ಣಲ್ಲಿ ನಾವು ವಿಲನ್ ಆಗೋದು ಬೇಡ ಅಂತ ಹೇಳಿದಾಗ ಹೌದು ಇದೇ ಸರಿ, ಅಂಜಲಿ ಇಲ್ಲಿಗೆ ಬರ್ಲಿ ಅಂತ ತಕ್ಷಣ ಸೆಲ್ವನ್ ಅಂಜಲಿಗೆ ಕಾಲ್ ಮಾಡ್ತಾರೆ. ವಿನಯ್ ಕೂಡ ಹಿಂದೆನೆ ಸೆಲ್ವನ್ ನ ಕಾಲ್ ರಿಸೀವ್ ಮಾಡಬೇಡ ಅಂತ ಅಂಜಲಿಗೆ ಮೆಸೇಜ್ ಮಾಡ್ತಾನೆ. ಆದ್ರೆ ಅವಳು ಮೆಸೇಜ್ ನೋಡ್ಕೊಳ್ಳಲ್ಲ, ಕಾಲ್ ರಿಸೀವ್ ಮಾಡ್ತಾಳೆ.
ನಾವು ತಗೊಂಡಿರೋ ನಿರ್ಧಾರದ ಬಗ್ಗೆ ನಿನಗೆ ಹೇಳ್ಬೇಕು, ಮದನ್ ಅವರ ಮನೆಗೆ ಬರೋಕಾಗುತ್ತಾ ಅಂತ ಸೆಲ್ವನ್ ಕೇಳಿದಾಗ ಆಯ್ತು ಅಂತ ಹೇಳ್ತಾಳೆ ಅಂಜಲಿ. ಅದಕ್ಕೆ ಮದನ್ ವಿನಯ್ಗೆ ಹೇಳ್ತಾರೆ ಹೋಗಿ ಅವಳನ್ನ ಕರ್ಕೊಂಡ್ ಬಾ ಅಂತ. ಹಿಂದೆನೆ ಹರಿ ಮದನ್ ಅವ್ರಿಗೆ ಕಾಲ್ ಮಾಡಿ ಒಂದು ಬ್ರೇಕಿಂಗ್ ನ್ಯೂಸ್ ಹೇಳ್ಬೇಕು, ನಿಮ್ ಮನೆಗೆ ಬರ್ತಾ ಇದ್ದೀನಿ ಅಂದಾಗ ಎಲ್ಲರೂ ಗಾಬರಿ ಆಗೋಗ್ತಾರೆ. ಅವನೇನಾದ್ರೂ ಇಲ್ಲಿಗೆ ಬಂದ್ರೆ ನಾವು ಮಾತಾಡ್ಕೊಂಡಿರೋ ವಿಷಯ ಎಲ್ಲ ಗೊತ್ತಾಗುತ್ತೆ ಅಂತ. ಹಾಗಾಗಿ ಎಲ್ಲರೂ ತಮ್ಮ ತಮ್ಮ ಗಾಡಿಗಳನ್ನ ಮನೆ ಹಿಂದೆ ನಿಲ್ಸಿ ಒಂದು ರೂಮ್ ಅಲ್ಲಿ ಎಲ್ಲರೂ ಬಂದು ಡೋರ್ ಕ್ಲೋಸ್ ಮಾಡ್ಕೊಂತಾರೆ. ಸ್ವಲ್ಪ ಹೊತ್ತಾದ್ಮೇಲೆ ಹರಿ ಮದನ್ ಅವರ ಮನೆಗೆ ಬಂದು ನಮ್ಮ ನಾಟಕ ನೋಡಿದ ಕ್ರಿಸ್ ಮತ್ತೆ ಎಮಿಲಿ ನಮ್ಮ ಗ್ರೂಪ್ ಅವ್ರನ್ನ ಯುರೋಪ್ ಟ್ರಿಪ್ಗೆ ಕರ್ಕೊಂಡು ಹೊರಟಿದ್ದಾರೆ. 3 ತಿಂಗಳು ನಾವು ಅಲ್ಲಿ ಪರ್ಫಾರ್ಮ್ ಮಾಡಿದ್ರೆ ಒಬ್ಬೊಬ್ಬರಿಗೆ 8 ಲಕ್ಷ ಕೊಡ್ತಾರೆ. ನಾಟಕ ಇರೋ ದಿನ ಬಿಟ್ಟು ಬೇರೆ ದಿನ ಎಲ್ಲ ನಾವು ಯುರೋಪ್ ನ ಸುತ್ತಾಡ್ಕೊಂಡು ಮಜಾ ಮಾಡ್ಬೋದು. ಈ ವಿಷಯ ಈಗ್ಲೇ ಯಾರಿಗೂ ಹೇಳೋಕ್ ಹೋಗ್ಬೇಡ, ಮೊದ್ಲು ಸಂಜೆ ನಾನು ನೀನು ಡೈರೆಕ್ಟರ್ ಹತ್ರ ಹೋಗಿ ಈ ವಿಷಯ ಹೇಳೋಣ ಅಂತ ಹೇಳಿ ಹರಿ ಇಲ್ಲಿಂದ ಹೊರಡ್ತಾನೆ. ಆದ್ರೆ ರೂಮ್ ಅಲ್ಲೇ ಇದ್ದ ಬೇರೆಯವರೆಲ್ಲ ಹರಿ ಹೇಳಿದ್ದನ್ನ ಕೇಳಿಸ್ಕೊಂಡಿದ್ದಾರೆ. ಈಗ ಸಡನ್ ಆಗಿ ಎಲ್ಲರೂ ತಮ್ಮ ಡಿಸಿಷನ್ ಚೇಂಜ್ ಮಾಡ್ಕೊಂತಾರೆ. ಹರಿ ನಮಗೆ ಒಳ್ಳೆ ಅವಕಾಶ ಹೊತ್ಕೊಂಡ್ ಬಂದಿದ್ದಾನೆ, ಹಾಗಾಗಿ ನಾವು ತಗೊಂಡಿರೋ ನಿರ್ಧಾರದ ಬಗ್ಗೆ ಮತ್ತೆ ಯೋಚನೆ ಮಾಡ್ಬೇಕು ಅಂತ ಮಾತಾಡ್ಕೊಂತಿದ್ದಾರೆ. ಸಂತೋಷ್ ಮತ್ತೆ ಸಿಜಿನ್ ಅಂಜಲಿ ಇಲ್ಲಿಗೆ ಬರ್ಲಿ ಅಂತ ಹೇಳಿದ್ದವರು ಈಗ ಬರೋದ್ ಬೇಡ, ನಾವು ಯೋಚನೆ ಮಾಡೋಣ ಅಂತ ಹೇಳ್ತಿದ್ದಾರೆ. ಆಗ್ಲೇ ಮದನ್ ಅವರು ಕೂಡ ಯೂ ಟರ್ನ್ ಹೊಡೆದಿದ್ದಾರೆ. ಹೌದು, ನೀವ್ ಹೇಳ್ತಿರೋದು ಕರೆಕ್ಟ್ ಅಂತ ಹೇಳಿ ವಿನಯ್ಗೆ ಕಾಲ್ ಮಾಡಿದಾಗ ಅವನಾಗ್ಲೇ ಅಂಜಲಿನ ಮೀಟ್ ಮಾಡಿದ್ದಾನೆ ಅಂತ ಗೊತ್ತಾಗಿ ಅವಳನ್ನ ಕರ್ಕೊಂಡ್ ಬರ್ಬೇಡ ಅಂತ ಹೇಳೋಕ್ ಹೋಗಲ್ಲ, ಸುಮ್ನಾಗ್ತಾರೆ. ಇವರೆಲ್ಲರೂ ಫುಲ್ ಜೋರಾಗಿ ಡಿಸ್ಕಷನ್ ಮಾಡ್ತಾನೆ ಇದ್ದಾರೆ. ದುಡ್ಡು ನಮಗೆ ಬಹಳ ಮುಖ್ಯ, ನಮ್ಮ ಸಾಲ ಎಲ್ಲ ವಾಪಸ್ ಕೊಡ್ಬೋದು, ಇಲ್ಲ ಸಣ್ಣ ಮನೆ ಕಟ್ಕೋಬಹುದು. ಅವಳು ಯಾರಿಗೋ ಹರಿ ಲೈಂಗಿಕ ಕಿರುಕುಳ ನೀಡಿದ್ರೆ ನಾವ್ಯಾಕೆ ಅನುಭವಿಸೋಣ ಅಂತೆಲ್ಲ ಹೇಳ್ತಿದ್ದಾರೆ. ಸೆಲ್ವನ್ ಹೇಳ್ತಾರೆ ಅವಳಿಗೆ ಎಷ್ಟೊಂದ್ಸಲ ಹೇಳಿದ್ದೀನಿ ಸರಿಯಾಗಿರೋ ಬಟ್ಟೆ ಹಾಕೋ ಅಂತ, ನನ್ ಮಾತ್ ಕೇಳಲಿಲ್ಲ. ಈಗ ಹರಿ ಆ ರೀತಿ ಮಾಡಿರೋದ್ರಲ್ಲಿ ಅಂಜಲಿಯ ತಪ್ಪು ಕೂಡ ಇದೆ ಅಂತ. ಈಗ ಎಲ್ಲರೂ ಮಾತಾಡಿ ಮತ್ತೊಂದು ಡಿಸಿಷನ್ಗೆ ಬರ್ತಾರೆ. ಏನಂದ್ರೆ ಅಂಜಲಿನ ಕರೆದು ಇಲ್ಲಿರೋ ಹಿರಿಯರು ಹರಿಯ ಪರವಾಗಿ ಕ್ಷಮೆ ಕೇಳೋದು, ಅಂಜಲಿ ಮತ್ತೆ ಹರಿಯ ನಡುವೆ ಎಲ್ಲ ರಾಜಿ ಮಾಡಿಸಿ ಆರಾಮಾಗಿ ಟ್ರಿಪ್ಗೆ ಹೋಗೋಣ ಅಂತ. ನಂದನ್ ಇನ್ನೊಂದು ಐಡಿಯಾ ಕೂಡ ಕೊಡ್ತಾನೆ. ನಾವು ಟ್ರಿಪ್ಗೆ ಹೋಗ್ತಾ ಇರೋ ವಿಷಯ ನ್ಯೂಸ್ ಪೇಪರ್ ಅಲ್ಲಿ ಹಾಕ್ಸಿ ಪಬ್ಲಿಕ್ ಆದ್ಮೇಲೆ ಡೈರೆಕ್ಟರ್ಗೆ ಹರಿಯ ವಿಷಯ ಹೇಳೋಣ, ಆಗ ಯುರೋ ಟ್ರಿಪ್ ನ ಕ್ಯಾನ್ಸಲ್ ಮಾಡೋಕ್ಕೂ ಆಗಲ್ಲ, ಹರಿನ ಮಾತ್ರ ಗ್ರೂಪ್ ಇಂದ ತೆಗಿತಾರೆ ಅಂತ ಹೇಳ್ತಾನೆ. ಆದ್ರೆ ಹರಿ ಇಲ್ದೆ ಕ್ರಿಸ್ ಮತ್ತೆ ಎಮಿಲಿ ಈ ಗ್ರೂಪ್ ನ ಟ್ರಿಪ್ಗೆ ಕರ್ಕೊಂಡು ಹೋಗಲ್ಲ ಅಂತ ಬೇರೆಯವರ ಅಭಿಪ್ರಾಯ. ಇನ್ನೊಂದ್ ಕಡೆ ಅಂಜಲಿಯನ್ನ ವಿನಯ್ ಕಾರಲ್ಲಿ ಮದನ್ ಅವರ ಮನೆ ಹತ್ರ ಕರ್ಕೊಂಡ್ ಬರ್ಬೇಕಾದ್ರೆ ಹೇಳ್ತಾ ಇದ್ದಾನೆ, ಅಕಸ್ಮಾತ್ ಅವ್ರೇನಾದ್ರೂ ಹರಿನೇ ಆ ಕೆಲಸ ಮಾಡಿದ್ದ, ನೀನು ಕಣ್ಣಾರೆ ನೋಡ್ದ ಅಂತ ಕೇಳಿದ್ರೆ ಹೌದು ಅಂತ ಹೇಳು, ನಾನು ಮದನ್ ಅವ್ರಿಗೆ ಅದೇ ರೀತಿ ಹೇಳಿದ್ದೀನಿ ಅಂದಾಗ ನಾನು ಹರಿನ ನೋಡಿದ್ದೀನಿ ಅಂತ ನೀನು ಸುಳ್ಳು ಯಾಕೆ ಹೇಳ್ದೆ ಅಂತ ಕೇಳ್ತಾಳೆ. ಯಾಕಂದ್ರೆ ಈಗ ನಮಗೆ ಗೊತ್ತಾಗುತ್ತೆ ಸ್ನೇಹಿತರೆ, ಹರಿನೇ ಅವತ್ತು ಅಂಜಲಿಗೆ ಆ ರೀತಿ ಮಾಡಿದ್ದು ಅಂತ ಅಂಜಲಿಗೆ ಕನ್ಫರ್ಮ್ ಇಲ್ಲ. ಇವಳ ಹತ್ರ 2 ಪ್ರೂಫ್ ಇದೆ. ಒಂದು ಕಿಟಕಿ ಹತ್ರ ಹರಿಯ ಕಾರ್ ಕೀ ಸಿಕ್ಕಿರುತ್ತೆ, ಇನ್ನೊಂದು ಅವನ ಪರ್ಫ್ಯೂಮ್. ಈ 2 ಪ್ರೂಫ್ ನ ಇಟ್ಕೊಂಡು ಅಂಜಲಿ ಹರಿನೇ ಆ ಕೆಲಸ ಮಾಡಿರ್ಬೋದು ಅಂತ ಹೇಳ್ತಿದ್ದಾಳೆ. ಆದ್ರೆ ವಿನಯ್ ಮದನ್ ಅವ್ರಿಗೆ ಹರಿನೇ ಮಾಡಿದ್ದು ಅಂತ ಕನ್ಫರ್ಮ್ ಆಗಿ ಹೇಳಿದ್ದಾನೆ. ಅಂಜಲಿ ಹೇಳ್ತಾಳೆ ನನಗೆ ಇದರ ಬಗ್ಗೆ ಅವ್ರಿಗೆಲ್ಲ ಅರ್ಥ ಮಾಡ್ಸೋಕೆ ಇಂಟ್ರೆಸ್ಟ್ ಇಲ್ಲ, ನಾನೇ ಗ್ರೂಪ್ ಇಂದ ಹೊರಗೆ ಹೋಗ್ತೀನಿ ಅಂದಾಗ ಇನ್ನೊಂದು ಸತ್ಯ ಬಯಲಾಗುತ್ತೆ. ಏನಂದ್ರೆ ಅಂಜಲಿ ಯಾವ ಪೊಲೀಸ್ ಕಂಪ್ಲೇಂಟ್ ಆಗ್ಲಿ ಕೇಸ್ ಮಾಡ್ತೀನಿ ಅಂತ ಆಗ್ಲಿ ಏನು ಹೇಳಿರಲ್ಲ, ಗ್ರೂಪ್ ಇಂದ ಹೊರಗೆ ಹೋಗ್ತೀನಿ ಅಂತ ಅಷ್ಟೇ ಹೇಳಿರ್ತಾಳೆ. ಆದ್ರೆ ವಿನಯ್ ಮೀಟಿಂಗ್ ಅಲ್ಲಿ ಅವಳು ಕೇಸ್ ಹಾಕುದ್ರೆ ಕಷ್ಟ ಅಂತ ಎಲ್ಲರಿಗೂ ಹೇಳಿದ್ದಾನೆ. ಅಂದ್ರೆ ಖಂಡಿತ ಇಲ್ಲೇನೋ ಸಮಸ್ಯೆ ಇದೆ ಸ್ನೇಹಿತರೆ, ಮುಂದೆ ಇದರ ಬಗ್ಗೆ ಮಾತಾಡೋಣ. ಸೊ ಈಗ ಇವರಿಬ್ರು ಮದನ್ ಅವರ ಮನೆಗೆ ಬಂದಾಗ ನಂದನ್ ವಿನಯ್ಗೆ ಯುರೋಪ್ ಟ್ರಿಪ್ ಬಗ್ಗೆ ಹೇಳ್ತಾನೆ. ಆದ್ರೆ ಬೇರೆಯವರು ಈ ವಿಷಯ ಅಂಜಲಿಗೆ ಹೇಳಲ್ಲ. ಮೊದಲು ಹಿರಿಯರೆಲ್ಲ ಇವಳ ಹತ್ರ ಮಾತಾಡೋಕೆ ಬರ್ತಾರೆ, ನಾವು ಹರಿಯನ್ನ ಗ್ರೂಪ್ ಇಂದ ಹೊರಗೆ ಹಾಕೋಕೆ ನೋಡ್ತಾ ಇದೀವಿ, ಆದ್ರೆ ನೀನು ಅವನ ತಪ್ಪನ್ನ ಕ್ಷಮಿಸಿದ್ರೆ ನಮ್ಮ ಗ್ರೂಪ್ ಉಳ್ಕೊಳ್ಳುತ್ತೆ ಅಂತ ಹೇಳ್ತಿದ್ದಾರೆ. ಸೆಲ್ವನ್ ಹೇಳ್ತಾರೆ ಇದರಲ್ಲಿ ನಿಂದು ತಪ್ಪಿದೆ, ಗಂಡಸರು ಕುಡ್ದಾಗ ಏನ್ ಮಾಡ್ತಾರೆ ಅಂತ ಹೇಳೋಕಾಗಲ್ಲ, ನೀನು ನಮ್ ಜೊತೆ ಕುಡಿಬೇಡ ಅಂತ ಎಷ್ಟು ಸಲ ಹೇಳಿದ್ರು, ಅವತ್ತು ಚೆನ್ನಾಗಿ ಕುಡ್ದಿದ್ದೆ ಅಂದಾಗ ಅಂಜಲಿಗೆ ಬೇಜಾರಾಗಿ ಆಯ್ತು ನಾನೇ ಗ್ರೂಪ್ ಇಂದ ಹೊರಗೆ ಹೋಗ್ತೀನಿ, ಅವನನ್ನೇ ಇಟ್ಕೊಳ್ಳಿ ಅಂತ ಹೇಳಿ ಇಲ್ಲಿಂದ ಹೊರಟಾಗ ಮತ್ತೆ ಅಂಜಲಿಗೆ ಎಲ್ಲರೂ ಸೇರಿ ಸಮಾಧಾನ ಮಾಡೋಕೆ ಟ್ರೈ ಮಾಡ್ತಿದ್ದಾರೆ. ಸನೋಷ್ ಹೇಳ್ತಾನೆ ನೀನು ಪೊಲೀಸ್ ಹತ್ರ ಹೋಗ್ತೀಯ ಅಂತ ಹೆದರ್ಕೊಂಡಷ್ಟೇ ನಾವು ಆ ಲೆಟರ್ಗೆ ಸೈನ್ ಮಾಡಿರೋದು, ಹರಿನೇ ಆ ಕೆಲಸ ಮಾಡಿರೋದು ಅಂತ ಇನ್ನೂ ಕನ್ಫರ್ಮ್ ಆಗಿಲ್ಲ. ಒಂದ್ ಮಾತು ಹರಿನೂ ಕೂಡ ನಾವು ಕೇಳಿಲ್ಲ ಅಂದಾಗ ಜಾಲಿ ಕೂಡ ಇದನ್ನೇ ಹೇಳಿ ಒಂದು ಪ್ರಶ್ನೆಯನ್ನ ಅಂಜಲಿಗೆ ಕೇಳ್ತಾನೆ, ಆ ಘಟನೆ ನಡೆದಾಗ ಸಮಯ ಎಷ್ಟಾಗಿತ್ತು ಅಂತ. 2:30 ಆಗಿತ್ತು ಅಂತ ಅಂಜಲಿ ಹೇಳಿದಾಗ ತನ್ನ ಫೋನ್ ಅಲ್ಲಿರೋ ಫೋಟೋ ತೋರಿಸಿ ಈ ಫೋಟೋನ ತೆಗ್ದಿರೋದು 2 ಗಂಟೆ 12 ನಿಮಿಷದಲ್ಲಿ. ಆಗ ಹರಿ ಬೆಡ್ ಮೇಲೆ ಆರಾಮಾಗಿ ಮಲ್ಗೆ ಇದ್ದಾನೆ, ಅಷ್ಟು ಬೇಗ ಎದ್ದು ನಿನ್ ರೂಮ್ ಹತ್ರ ಅವನು ಬಂದಿರೋದಕ್ಕೆ ಹೇಗ್ ಸಾಧ್ಯ ಅಂತ ಕೇಳ್ತಾನೆ ಜಾಲಿ. ಇದಕ್ಕೆ ಅಂಜಲಿ ಹತ್ರ ಉತ್ತರ ಇಲ್ಲ. ಮದನ್ ಹೇಳ್ತಾರೆ ನೀನು ಅವತ್ತು ತುಂಬಾನೇ ಕುಡ್ದಿದ್ದೆ, ಮೋಸ್ಟ್ಲಿ ನಿನಗೆ ಭ್ರಮೆ ಆಗಿರ್ಬೇಕು ಅಂದಾಗ ಅಂಜಲಿಗೆ ತುಂಬಾನೇ ಬೇಜಾರಾಗುತ್ತೆ. ಜಾಲಿ ಇದ್ದವನು ನೀನು ಕಣ್ಣಾರೆ ಅವನನ್ನ ನೋಡಿದ್ಯಾ ನಿಜ ಹೇಳು ಅಂದಾಗ ಇಲ್ಲ ಅಂತ ಹೇಳ್ತಾಳೆ ಅಂಜಲಿ. ಇದರಿಂದ ಎಲ್ಲರೂ ಅಂಜಲಿಗೆ ಬೈಯೋಕೆ ಶುರು ಮಾಡ್ತಾರೆ.
ಯಾಕೆ ಮದನ್ ಹತ್ರ ಅವನನ್ನ ನೋಡ್ದೆ ಅಂತ ಸುಳ್ಳು ಹೇಳ್ದೆ ಅಂತ. ಆದ್ರೆ ಆಕ್ಚುಲಿ ಮದನ್ ಹತ್ರ ಸುಳ್ಳು ಹೇಳಿರೋದು ವಿನಯ್. ಅಂಜಲಿ ವಿನಯ್ಗೆ ಹರಿನ ನೋಡ್ದೆ ಅಂತ ಹೇಳೇ ಇರಲ್ಲ. ಬರೀ ಅವನ ಕಾರ್ ಕೀ ಸಿಕ್ತು, ಪರ್ಫ್ಯೂಮ್ ನ ವಾಸನೆಯಿಂದ ಹರಿನೇ ಆ ಕೆಲಸ ಮಾಡಿರ್ಬೋದು ಅಂತ ಹೇಳಿದ್ಲು. ಆದ್ರೆ ವಿನಯ್ ಸುಮ್ನೆ ಇಲ್ದಲೆ ತನಿಗೆ ಅನ್ಸಿದ್ದೆಲ್ಲ ಸೇರ್ಸ್ಕೊಂಡು ಹೇಳಿದ್ದಾನೆ. ಈ ರೀತಿ ಎಲ್ಲ ಮಾತುಕತೆ ಶುರು ಆಗಿದ್ರಿಂದ ಅಂಜಲಿ ತನ್ನ ಹತ್ರ ಇರೋ ಕಾರ್ ಕೀನ ಎಲ್ಲರ ಮುಂದೆ ಇಟ್ಟು ನನಗೆ ಕಿಟಕಿ ಹತ್ರ ಸಿಕ್ಕಿದ್ದು ಇದೇ ಕೀ ಅಂದಾಗ ಎಲ್ಲರೂ ಶಾಕ್ ಆಗೋಗ್ತಾರೆ. ಯಾಕಂದ್ರೆ ಇದು ಹರಿಯ ಕಾರ್ ಕೀನೇ ಆಗಿದೆ. ಅಂಜಲಿ ಹೇಳ್ತಿರೋದು ನಿಜ ಅಂತ ಈಗ ಪ್ರೂವ್ ಆಯ್ತು. ಹಿಂದೆನೆ ಸನೋಷ್ ನಂದನ್ಗೆ ಕಾಲ್ ಮಾಡ್ತಿದ್ದಾನೆ. ಯಾಕಂದ್ರೆ ಆಜಿ ಅವರಿಗೆ ನಂದನ್ ಮೆಡಿಸಿನ್ ತಗೊಂಡ್ ಬರೋಕೆ ಹೊರಗೆ ಹೋಗಿದ್ದಾನೆ. ನಂದನ್ಗೆ ಯಾಕೆ ಇವನು ಕಾಲ್ ಮಾಡ್ತಿದ್ದಾನೆ ಅಂದ್ರೆ, ನಿಮಗೆ ನೆನ್ಪಿರ್ಬೋದು ಸ್ನೇಹಿತರೆ, ನಂದನ್ ರೆಸಾರ್ಟ್ ಅಲ್ಲಿ ಹರಿ ಹತ್ರ ಸಿಗರೇಟ್ ಕೇಳ್ಕೊಂಡು ಹೋಗಿದ್ದಾಗ ಕಾರಲ್ಲಿ ಇದೆ ತಗೋ ಅಂತ ಹರಿ ಹೇಳಿರ್ತಾನೆ. ಆ ಕಾರ್ ಕೀ ತಗೊಂಡ್ ಹೋಗಿದ್ದು ನಂದನ್ ಅಲ್ವಾ, ಹಾಗಾಗಿ ಅವನ ಮೇಲೆ ಸನೋಷ್ಗೆ ಡೌಟ್ ಬಂದಿದೆ. ಇನ್ನ ಸಂತೋಷ್ ಮತ್ತೆ ಸಿಜಿನ್ ಕೂಡ ಸಪರೇಟ್ ಆಗಿ ಬಂದು ಆ ಕೀ ಅವಳಿಗೆ ಹೇಗ್ ಸಿಕ್ತು ಅಂತ ಮಾತಾಡ್ಕೊಂತಾ ಇದ್ದಾರೆ. ಯಾಕಂದ್ರೆ ಇವರು ಕೂಡ ಅವತ್ತು ಹರಿಯ ಕಾರಲ್ಲಿರೋ ಎಣ್ಣೆ ಬಾಟಲ್ ತಗೊಳೋಕೆ ಕಾರ್ ಕೀ ಹುಡುಕ್ತಾ ಇದ್ರು. ಮೋಸ್ಟ್ಲಿ ಕಾರ್ ಕೀನ ಇವರೇ ತಗೊಂಡ್ ಹೋಗಿದ್ರು ಅಂತ ಕಾಣಿಸುತ್ತೆ. ಅವತ್ತು ಬೆಳಗ್ಗೆ ಹರಿ ಕಾರ್ ಕೀ ಕಳೆದೋಗಿದೆ ಅಂತ ಕಾರ್ನ ಟೋ ಮಾಡಿಸ್ಕೊಂಡು ಹೋಗಿರ್ತಾನೆ. ಈಗ ಎಲ್ಲ ಪ್ರೂವ್ ಆಯ್ತಲ್ಲ, ನಾನು ಪೊಲೀಸ್ ಅವ್ರ ಹತ್ರನೂ ಹೋಗಲ್ಲ, ಏನೂ ಇಲ್ಲ, ಆದ್ರೆ ಗ್ರೂಪ್ ಇಂದ ಹೊರಗೆ ಹೋಗ್ತೀನಿ ಅಂತ ಹೊರಟಾಗ ಸನೋಷ್ ಬಂದು ಹೇಳ್ತಾನೆ, ಹರಿ ಅಲ್ಲ ಅದನ್ನ ಮಾಡಿರೋದು ನಂದನ್ ಅಂತ. ಈಗ ತಾನೇ ಮನೆಗೆ ಮೆಡಿಸಿನ್ ತಗೊಂಡ್ ಬಂದ ನಂದನ್ನ ತೋರಿಸಿ ಹೇಳ್ತಾನೆ. ಇದರಿಂದ ಕೋಪಗೊಂಡ ನಂದನ್ ಸನೋಷ್ಗೆ ಹೊಡೆಯೋಕೆ ಹೋದಾಗ ಸನೋಷ್ ಹೇಳ್ತಾನೆ, ನಾನು ಅವತ್ತು ಹರಿ ಜೊತೆನೆ ಅವನ ರೂಮ್ ಅಲ್ಲೇ ಇದ್ದೆ, ಆಗ್ಲೇ ನಂದನ್ ಬಂದು ಸಿಗರೇಟ್ ತಗೊಳೋಕೆ ಅವನ ಕಾರ್ ಕೀ ತಗೊಂಡ್ ಹೋಗಿದ್ದು ಅಂದಾಗ, ಹೌದು ನಾನು ನಂದನ್ ಅಂಜಲಿಯ ರೂಮ್ ಹತ್ರ ಹೋಗ್ತಿರೋದನ್ನ ಕೂಡ ನೋಡಿದ್ದೆ ಅಂತ ಜಾಲಿ ಹೇಳ್ತಾನೆ. ಇದಕ್ಕೆ ನಂದನ್, ಅವತ್ತು ನನಗೆ ಹರಿಯ ಕಾರ್ ಕೀ ಸಿಗ್ಲೇ ಇಲ್ಲ, ನನಗೆ ತುಂಬಾನೇ ತಲೆ ನೋವ್ತಾ ಇತ್ತು ಅಂತ ಅಂಜಲಿಯ ರೂಮ್ ಹತ್ರ ಹೋಗಿದ್ದೆ, ಶಾಜಿತ್ ಅವ್ರ ಹತ್ರ ಮಾತ್ರ ಇದ್ರೆ ಇಸ್ಕೊಳೋಕೆ, ನಾನು ಏನು ಮಾಡಿಲ್ಲ ಅಂದಾಗ, ಆಯ್ತು ಇದನ್ನ ಕನ್ಫರ್ಮ್ ಮಾಡ್ಕೊಂತೀನಿ ಅಂತ ಹೇಳಿ ಸುಧೀರ್ ಹೊರಗೆ ಹೋಗಿ ತಮ್ಮ ಹೆಂಡತಿ ಶಾಜಿತಾಗೆ ಕಾಲ್ ಮಾಡ್ತಾರೆ. ವಿನಯ್ ಕೂಡ ನಂದನ್ನೇ ಕೆಲಸ ಮಾಡಿರೋದು ಅಂತ ಬಾಯಿ ಬಂದಂಗೆ ಬೈತಾ ಇರೋದ್ರಿಂದ ಕೋಪದಲ್ಲಿ ನಂದನ್ ವಿನಯ್ ಮುಚ್ಚಿಟ್ಟಿದ್ದ ಸತ್ಯ ಎಲ್ಲರಿಗೂ ಹೇಳ್ಬಿಡ್ತಾನೆ. ಅಂಜಲಿ ಮೊದ್ಲು ಮದನ್ ಅವರ ಹತ್ರ ವಿಷಯ ಹೇಳಿದ್ದಲ್ಲ, ವಿನಯ್ಗೆ ಮೊದ್ಲು ವಿಷಯ ಗೊತ್ತಾಗಿದ್ದು, ವಿನಯ್ ತುಂಬಾನೇ ಸುಳ್ಳು ಹೇಳಿದ್ದಾನೆ ಅಂತ. ಇದೇ ಸಮಯಕ್ಕೆ ಸುಧೀರ್ ಬಂದು, ನನ್ನ ಹೆಂಡತಿ ಹತ್ರ ಮಾತಾಡ್ದೆ, ನಂದನ್ ಅವಳ ಹತ್ರ ಹೋಗಿದ್ದು ನಿಜ, ಅವನು ಆ ಕೆಲಸ ಮಾಡಿಲ್ಲ, ಆದ್ರೆ ಇನ್ನೊಂದು ವಿಷಯ ನಮ್ಗೆ ಗೊತ್ತಾಯ್ತು, ನನ್ ಮಗಳು ಅಂಜಲಿ ಮತ್ತೆ ವಿನಯ್ ಕಿಸ್ ಮಾಡ್ತಿರೋದನ್ನ ನೋಡಿದಳೆ ಅಂದಾಗ ವಿನಯ್ ಹೇಗೋ ಅದು ಸುಳ್ಳು ಅಂತ ಪ್ರೂವ್ ಮಾಡೋಕೆ ನೋಡ್ತಾನೆ. ನಮ್ಮ ನಾಟಕದಲ್ಲಿ ಅದೇ ರೀತಿ ಸೀನ್ ಇರೋದು ನಿಮ್ಗೆ ಗೊತ್ತಿದೆ, ನಾವು ಮುತ್ತು ಕೊಡೋ ಹಾಗೆ ಕಾಣಿಸೋ ರೀತಿ ಪ್ರಾಕ್ಟೀಸ್ ಮಾಡ್ತಿದ್ವಿ, ಅದನ್ನ ನಿಮ್ಮ ಮಗಳು ನೋಡಿರ್ಬೇಕು ಅಂತ ಸುಧೀರ್ಗೆ ಹೇಳ್ಬೇಕಾದ್ರೆ ಅಂಜಲಿ ಈಗ ಎಲ್ಲರ ಮುಂದೆ ಸತ್ಯ ಹೇಳ್ಬಿಡ್ತಾಳೆ, ಇಲ್ಲ ನಾನು ಮತ್ತೆ ವಿನಯ್ ರಿಲೇಶನ್ಶಿಪ್ ಅಲ್ಲಿ ಇದೀವಿ ಅಂತ. ಇದರಿಂದ ಸಿಜಿನ್, ಈಗ ನಿಮ್ಗೆಲ್ಲ ಗೊತ್ತಾಯ್ತಾ, ಹರಿನ ಗ್ರೂಪ್ ಇಂದ ಹೊರಗೆ ಹಾಕೋಕೆ ಇಬ್ಬರು ಸೇರ್ಕೊಂಡು ಇಷ್ಟೆಲ್ಲ ನಾಟಕ ಆಡಿದರೆ, ಅಂಜಲಿಯನ್ನ ಯಾರು ಟಚ್ ಕೂಡ ಮಾಡಿಲ್ಲ ಅಂದಾಗ ಅಂಜಲಿ ಇಲ್ಲಿಂದ ಬೇಜಾರ್ ಮಾಡ್ಕೊಂಡು ಹೊರಡ್ತಾಳೆ. ಹಿಂದೆನೆ ವಿನಯ್ ಓಡ್ ಬಂದು ಏನಾದ್ರೂ ಹೇಳು, ಯಾಕೆ ಸುಮ್ನೆ ಬಂದೆ ಅಂದಾಗ ಅಂಜಲಿ ಹೇಳ್ತಾಳೆ, ನನಗೆ ಬೇಜಾರಾದ ವಿಷಯ ಏನಂದ್ರೆ ಹರಿಯ ಕೆಲಸ ಮಾಡಿಲ್ಲ ಅಂದ್ರೆ ಬೇರೆ ಯಾರು ಮಾಡಿರ್ಬೋದು ಅಂತ ಅಲ್ಲಿರೋ ಒಬ್ರು ಕೂಡ ಪ್ರಶ್ನೆ ಕೇಳ್ತಾನೆ ಇಲ್ಲ, ಬರೀ ಹರಿನ ಡಿಫೆಂಡ್ ಮಾಡ್ಕೊಳ್ಳೋಕೆ ಟ್ರೈ ಮಾಡ್ತಿದ್ದಾರೆ ಅಷ್ಟೇ ಅಂದಾಗ, ಯಾಕೆ ಅವರು ಆ ರೀತಿ ಹರಿಯನ್ನ ಡಿಫೆಂಡ್ ಮಾಡ್ಕೊಂತಿದ್ದಾರೆ ಅಂತ ವಿನಯ್ ಹೇಳ್ತಾನೆ. ಅದೇ ಯುರೋಪ್ ಟ್ರಿಪ್ ಬಗ್ಗೆ ನನಗೂ ಆ ವಿಷಯ ಕೇಳಿ ತುಂಬಾನೇ ಕೋಪ ಬಂತು, ಆದ್ರೆ ಆಮೇಲೆ ಯೋಚನೆ ಮಾಡಿದಾಗ ಗೊತ್ತಾಯ್ತು ಅವರು ಹೇಳ್ತಿರೋದು ನಿಜಾನೇ ಅಲ್ವಾ, ಒಬ್ರು ಡ್ರೈವರ್ ಆಗಿದ್ದಾರೆ, ಒಬ್ರು ಪ್ಲಂಬರ್ ಆಗಿದ್ದಾರೆ, ಆ ರೀತಿ ಕೆಲಸ ಮಾಡ್ಕೊಂಡಿರೋರು ಅಷ್ಟೊಂದು ಹಣ ಸಿಗುತ್ತೆ ಅಂದಾಗ ಅವರು ಅದೇ ರೀತಿ ರಿಯಾಕ್ಟ್ ಮಾಡ್ತಾರೆ ಅಂದಾಗ, ಶೆಫ್ ಆಗಿರೋ ನೀನೇನ್ ಯೋಚನೆ ಮಾಡ್ತಿದ್ಯಾ ಅಂತ ಅಂಜಲಿ ಕೇಳ್ತಾಳೆ. ನೀನ್ ಬಂದ್ರೆ ಅಷ್ಟೇ ನಾವು ಹೋಗೋದು, ಇಲ್ಲ ಅಂದ್ರೆ ನಾವು ಹೋಗಲ್ಲ ಅಂದಾಗ, ಹೋಗೋ ಆಸೆ ಅಂತೂ ಇವನಿಗಿದೆ ಅಂತ ಅಂಜಲಿಗೆ ಗೊತ್ತಾಗಿ ನಗಾಡೋಕೆ ಶುರು ಮಾಡ್ತಾಳೆ. ವಿನಯ್ ಕೂಡ ಬೇರೆಯವರ ರೀತಿನೇ ಅಂತ, ಸೊ ಅದಕ್ಕೆ ಈಗ ಆಟೋ ಹತ್ಕೊಂಡು ಒಬ್ಳೆ ಮನೆಗೆ ಹೊರಡ್ತಾಳೆ. ವಿನಯ್ ಮನೆಗೆ ವಾಪಸ್ ಹೋಗ್ಬೋದಾಗಿತ್ತು, ಆದ್ರೆ ಅಂಜಲಿ ಗ್ರೂಪ್ ನ ಬಿಟ್ರು ಕೂಡ ಇವನೇನು ಮಾತಾಡದೆ ವಾಪಸ್ ಮದನ್ ಅವರ ಮನೆಗೆ ಬರ್ತಾನೆ. ಇಲ್ಲಿ ಎಲ್ಲರೂ ಸೇರಿ ಹರಿಗೆ ಕಾಲ್ ಮಾಡ್ತಿದ್ದಾರೆ ಟ್ರಿಪ್ ನ ಬಗ್ಗೆ ಮಾತಾಡೋಕೆ, ಆದ್ರೆ ಹರಿ ಫೋನ್ ರಿಸೀವ್ ಮಾಡ್ತಿಲ್ಲ. ಇನ್ನೊಂದ್ ಕಡೆ ಹರಿ ಒಬ್ರು ಡೈರೆಕ್ಟರ್ ಹತ್ರ ಮೂವಿಯ ಸ್ಟೋರಿ ಕೇಳ್ಬೇಕಾದ್ರೆ ಮದನ್ ಕೆಲವು ತಿಂಗಳ ಹಿಂದೆ ಮಾಡಿದ್ದ ಪ್ರಾಂಕ್ ಬಗ್ಗೆ ಹೇಳ್ತಾನೆ ಹರಿ. ಮದನ್ ಹರಿಗೆ ಫೋನ್ ಮಾಡಿ ತಮ್ಮ ಪ್ರೊಡ್ಯೂಸರ್ ಫ್ರೆಂಡ್ ಒಬ್ರು ಇದ್ದಾರೆ ಆಸ್ಟ್ರೇಲಿಯಾ ಇಂದ, ಅವರು ತಮ್ಮ ಮೂವಿಯಲ್ಲಿ ಹರಿಗೆ ಹೀರೋ ರೋಲ್ ಕೊಡ್ತಾರೆ ಅಂತ ಫೋನ್ ಮಾಡಿ ಮದನ್ ತಾವಿರೋ ಹೋಟೆಲ್ಗೆ ಇವನನ್ನ ಕರ್ಸ್ಕೊಂಡಿರ್ತಾರೆ. ಆದ್ರೆ ಹರಿ ಅಲ್ಲಿಗೆ ಹೋದಾಗ ಗೊತ್ತಾಗುತ್ತೆ ಅದೊಂದು ಪ್ರಾಂಕ್ ಆಗಿತ್ತು. ಮದನ್ ಅವರು ತಮ್ಮ ಫ್ರೆಂಡ್ಸ್ ಜೊತೆ ಬೆಟ್ ಕಟ್ಟಿರ್ತಾರೆ, ಫಿಲ್ಮ್ ಆಕ್ಟರ್ ನ ಫೋನ್ ಮಾಡಿ ಕರೆಸ್ತೀನಿ ಅಂತ, ಅದಕ್ಕೆ ಈ ಪ್ರಾಂಕ್ ಮಾಡಿರೋದು. ಇದನ್ನ ಇಲ್ಲಿವರೆಗೂ ಮನ್ಸಲ್ಲಿ ಇಟ್ಕೊಂಡಿದ್ದ ಹರಿ ತನ್ನ ಫಾರಿನ್ ಫ್ರೆಂಡ್ಸ್ ಈಗ ಯೂರೋ ಟ್ರಿಪ್
ಟ್ರಿಪ್ಗೆ ಎಲ್ಲರನ್ನ ಕರ್ಕೊಂಡು ಹೋಗ್ತಿದ್ದಾರೆ ಅಂತ ಪ್ರಾಂಕ್ ಮಾಡಿದಾನೆ. ಯುರೋಪ್ ಟ್ರಿಪ್ಗೆ ನಾವು ಹೋಗ್ಬೇಕು, 8 ಲಕ್ಷ ದುಡ್ಡು ಕೊಡ್ತಾರೆ ಅಂತ ಸುಳ್ಳು ಹೇಳಿದಾನೆ ಹರಿ. ಮತ್ತೆ ಮದನ್ ಫೋನ್ ಮಾಡಿದಾಗ ಹರಿ ತಾನು ಪ್ರಾಂಕ್ ಮಾಡಿದ ವಿಷಯ ಹೇಳಿದಾಗ ಎಲ್ಲರಿಗೂ ತುಂಬಾನೇ ಬೇಜಾರಾಗುತ್ತೆ. ಸನೋಷ್ ಮದನ್ ಅವ್ರಿಗೆ ಬೈಯೋಕೆ ಹೋದಾಗ ಮದನ್ ಸಂತೋಷ್ಗೆ ಹೊಡಿತಾರೆ. ಇದೇ ರೀತಿ ಎಲ್ಲರೂ ಹೊಡೆದಾಡ್ಕೊಳ್ಳೋಕೆ ಶುರು ಮಾಡ್ತಾರೆ. ಇದೆಲ್ಲ ಆಗಿ ಸ್ವಲ್ಪ ದಿನಗಳಾದ್ಮೇಲೆ ಅಂಜಲಿ ತನ್ನದೇ ಆದ ಒಂದು ಡ್ರಾಮಾ ಗ್ರೂಪ್ ನ ಶುರು ಮಾಡಿ ತಾನೇ ಡೈರೆಕ್ಟರ್ ಮತ್ತೆ ರೈಟರ್ ಕೂಡ ಆಗಿದ್ದಾಳೆ. ಇವಳು ರೆಸಾರ್ಟ್ ಅಲ್ಲಿ ನಡೆದ ಘಟನೆಯ ಬಗ್ಗೆನೇ ನಾಟಕ ಮಾಡ್ತಾ ಇದ್ದಾಳೆ. ಇದನ್ನ ನೋಡೋಕೆ ತುಂಬಾನೇ ಜನ ಬಂದಿದ್ದಾರೆ. ಈ ನಾಟಕದ ಕೊನೆಯಲ್ಲೂ ಅಷ್ಟೇ ಯಾರು ಅಂಜಲಿಗೆ ಲೈಂಗಿಕ ಕಿರುಕುಳ ಕೊಟ್ಟಿದ್ದು ಅಂತ ಗೊತ್ತೇ ಆಗಲ್ಲ. ಅಂಜಲಿಯ ಈ ನಾಟಕದಲ್ಲಿ ನಾನೇ ಈ ಕೆಲಸ ಮಾಡಿದ್ದು ಅಂತ ಬಂದು ಒಬ್ಬ ಕ್ಯಾರೆಕ್ಟರ್ ಹೇಳ್ತಾನೆ. ಆದ್ರೆ ನೀನು ಯಾರು ಅಂತ ನನಗೆ ಗೊತ್ತಾಗೋದೇ ಬೇಡ, ನಿನ್ ಮುಖ ತೋರ್ಸ್ಬೇಡ ಅಂತ ಹೇಳ್ತಾಳೆ ಅಂಜಲಿ. ಈ ನಾಟಕವನ್ನ ನೋಡೋಕೆ ವಿನಯ್ ಮತ್ತೆ ಗ್ರೂಪ್ ನ ಬೇರೆ ಮೆಂಬರ್ಸ್ ಎಲ್ಲ ಬಂದು ನಾವು ಅಂಜಲಿಗೆ ಸರಿಯಾಗಿ ನ್ಯಾಯ ಕೊಡಿಸ್ಲಿಲ್ಲ ಅಂತ ಪಶ್ಚಾತ್ತಾಪ ಪಡ್ತಾ ಇಲ್ಲಿಂದ ಎದ್ದು ಹೋಗ್ತಾರೆ. ಸೊ ಸ್ನೇಹಿತರೆ, ಈ ಮೂವಿ ಇಲ್ಲಿಗೆ ಮುಗಿಯುತ್ತೆ. ಈ ಮೂವಿಯ ಕ್ಲೈಮ್ಯಾಕ್ಸ್ ನೋಡಿ ನನಗೆ ಮೆಮೊರೀಸ್ ಆಫ್ ಮರ್ಡರ್ ಕೊರಿಯನ್ ಮೂವಿ ನೆನಪಾಗೋಯ್ತು ಸ್ನೇಹಿತರೆ. ಅದರಲ್ಲೂ ಅಷ್ಟೇ ಸೀರಿಯಲ್ ಕಿಲ್ಲರ್ ಯಾರು ಅಂತ ಮೂವಿ ಮುಗ್ದೋದ್ರು ಗೊತ್ತೇ ಆಗಲ್ಲ. ಮೂವಿ ನೋಡಿದ ನಮಗೆ ಡಿಸೈಡ್ ಮಾಡೋಕೆ ಬಿಡ್ತಾರೆ. ಆ ಮೂವಿ ನೋಡಿಲ್ಲ ಅಂದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಇದೆ ಸ್ನೇಹಿತರೆ. ನನ್ನ ಮೇನ್ ಚಾನಲ್ ಸಾಗರ್ಸ್ ಮಿಸ್ಟ್ರಿ ಇನ್ಫೋ ಅಲ್ಲಿ ಆ ಮೂವಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಈ ಮೂವಿಯಲ್ಲೂ ಸೇಮ್ ಇದೇ ರೀತಿ ಆಯ್ತು. ಅಂಜಲಿಗೆ ಲೈಂಗಿಕ ಕಿರುಕುಳ ಕೊಟ್ಟ ಆ ವ್ಯಕ್ತಿ ಯಾರು ಅಂತ ಗೊತ್ತೇ ಆಗ್ಲಿಲ್ಲ. ಮೂವಿ ನೋಡಿದ್ಮೇಲೆ ಸ್ನೇಹಿತರೆ ಕೆಲವರ ಮೇಲೆ ನಮಗೆ ಖಂಡಿತ ಡೌಟ್ ಬರುತ್ತೆ. ಹರಿ ಕೆಲಸ ಮಾಡಿಲ್ಲ ಅಂದ್ರೆ ನನಗೆ ನೆಕ್ಸ್ಟ್ ಡೌಟ್ ಬಂದಿದ್ದೆ ವಿನಯ್ ಮೇಲೆ. ವಿನಯ್ನ ಬಿಟ್ರೆ ನಂದನ್, ಸಿಜಿನ್, ಸಂತೋಷ್ ಅಥವಾ ಸುಧೀರ್ ಕೂಡ ಈ ಕೆಲಸ ಮಾಡಿರ್ಬೋದು. ಯಾಕೆ ಅಂತ ಈಗ ನೋಡೋಣ. ವಿನಯ್ ಯಾಕಿರ್ಬೋದು ಅಂದ್ರೆ ಮೊದಲಿಂದಾನು ವಿನಯ್ಗೆ ಹೀರೋ ರೋಲ್ ಮಾಡ್ಬೇಕು ಅಂತ ಆಸೆ ಇತ್ತು. ಹರಿ ಬರೋವರೆಗೂ ಇವನೇ ಹೀರೋ ರೋಲ್ ಮಾಡ್ತಿದ್ದ. ಆದ್ರೆ ಹರಿ ಇವನ ರೋಲ್ ನ ಕಿತ್ಕೊಂಡಾಗ ಕೋಪದಲ್ಲಿ ಈ ರೀತಿ ಮಾಡಿರ್ಬೋದು. ನಂದನ್ ಹೇಳ್ತಾನೆ, ನಾನು ಸಿಗರೇಟ್ ತಗೊಳೋಕೆ ಏನೋ ಹೋದೆ, ಆದ್ರೆ ಹರಿಯ ಕಾರ್ಕಿಯಲ್ಲಿ ಸಿಗ್ಲಿಲ್ಲ ಅಂತ. ಅಂದ್ರೆ ಕಾರ್ಕಿನ ಬೇಕು ಅಂತಾನೆ ವಿನಯ್ ತಗೊಂಡ್ ಹೋಗಿ ಹರಿನ ಪರ್ಫ್ಯೂಮ್ ಹೇಗೋ ನಂದನ್ ಹತ್ರನೇ ಇತ್ತಲ್ಲ ಅದನ್ನ ತಾನ್ ಹೊಡ್ಕೊಂಡು ಹೋಗಿ ಅಂಜಲಿ ಜೊತೆ ಆ ಕೆಲಸ ಮಾಡಿ ಕಿಟಕಿ ಹತ್ರ ಬೇಕು ಅಂತಾನೆ ಕಾರ್ಕಿನ ಬೀಳ್ಸಿರ್ಬೋದು. ಪರ್ಫ್ಯೂಮ್ ವಾಸನೆ ಮತ್ತೆ ಕಾರ್ಕಿಯನ್ನ ನೋಡಿ ಅಂಜಲಿ ಹರಿನೇ ಆ ಕೆಲಸ ಮಾಡಿರ್ಬೋದು ಅಂತ ಅನ್ಕೊಂಡಿದ್ದಾಳೆ. ಇನ್ನ ಹರಿಯನ್ನ ಗ್ರೂಪ್ ಇಂದ ತೆಗ್ದಾಕೋಕೆ ವಿನಯ್ ತುಂಬಾನೇ ಪ್ರಯತ್ನ ಪಡ್ತಾನೆ. ಅಂಜಲಿ ಹೇಳ್ದಿರೋದನ್ನೆಲ್ಲ ಮದನ್ ಅವ್ರ ಹತ್ರ ಮತ್ತೆ ಮೀಟಿಂಗ್ ಅಲ್ಲಿ ಸುಳ್ಳು ಹೇಳ್ತಾನೆ. ಕೊನೆಗೆ ಅಂಜಲಿ ಗ್ರೂಪ್ ನ ಬಿಟ್ಟೋದ್ಲು. ಯುರೋಪ್ ಟ್ರಿಪ್ ಗಾದ್ರೂ ಹೋಗೋಣ ಅಂತ ವಾಪಸ್ ತನ್ನ ಗ್ರೂಪ್ ಹತ್ರನೇ ಬರ್ತಾನೆ. ಏನು ಮಾತಾಡೋದಿಲ್ಲ ವಿನಯ್. ಇವನಿಲ್ಲ ಅಂದ್ರೆ ನಂದನ್ ಕೂಡ ಈ ಕೆಲಸ ಮಾಡಿರ್ಬೋದು. ಯಾಕಂದ್ರೆ ಹರಿಯ ಪರ್ಫ್ಯೂಮ್ ಇವನ ಹತ್ರನೇ ಇತ್ತು. ಕಾರ್ಕಿ ಸಿಕ್ಕಿಲ್ಲ ಅಂತ ಸುಳ್ಳು ಹೇಳಿ ಇವನೇ ಕೀ ತಗೊಂಡ್ ಹೋಗಿ ಅಂಜಲಿ ಮೇಲೆ ಕೈ ಹಾಕಿರ್ಬೋದು. ಇನ್ನ ಸಂತೋಷ್ ಮತ್ತೆ ಸಿಜಿನ್ ಇಬ್ರು ಕೂಡ ಕಾರ್ಕಿ ಅವಳಿಗೆ ಹೇಗ್ ಸಿಕ್ತು ಅಂತ ಮಾತಾಡ್ಕೊಂತಿರ್ತಾರೆ. ಇವರು ಆ ಕೆಲಸ ಮಾಡಿರೋ ಸಾಧ್ಯತೆ ಕಡಿಮೆ. ಯಾಕಂದ್ರೆ ಅಂಜಲಿಯ ರೂಮ್ ಫಸ್ಟ್ ಫ್ಲೋರ್ ಅಲ್ಲಿ ಇತ್ತು. ಇವರಿಬ್ರು ಹರಿಯ ಕಾರಿಂದ ಎಣ್ಣೆ ತಗೊಂಡ್ ಬರೋಕೆ ಮೇಲೆ ಯಾಕೆ ಹೋಗ್ತಾರೆ? ಮೋಸ್ಟ್ಲಿ ಕಾರ್ಕಿ ಅವರು ತಗೊಂಡ್ ಹೋಗಿ ವಾಪಸ್ ತಂದು ಇಟ್ಟಾದ್ಮೇಲೆ ವಿನಯ್ ಅಥವಾ ನಂದನ್ ಕೀಯನ್ನ ತಗೊಂಡಿರ್ತಾರೆ. ಎಲ್ಲರನ್ನ ಬಿಟ್ರೆ ಕೊನೆಗೆ ನಮಗೆ ಸುಧೀರ್ ಮೇಲೂ ಕೂಡ ಡೌಟ್ ಬರುತ್ತೆ. ಯಾಕಂದ್ರೆ ಅವ್ರಿಗೆ ಅಂಜಲಿಯ ಬಟ್ಟೆ ಮೇಲೆ ಕಣ್ಣು. ಆ ರೀತಿ ಬಟ್ಟೆ ಯಾಕೆ ಹಾಕೊಂತಾಳೆ, ಸರಿಯಾಗಿ ಬಟ್ಟೆ ಹಾಕೊಳ್ಳೋ ಕೇಳೋ ಅಂತ ತಮ್ಮ ಹೆಂಡತಿಗೂ ಹೇಳ್ತಾ ಇರ್ತಾರೆ. ಆ ಸೀನ್ ಅಲ್ಲಿ ಹರಿ ಅಂಜಲಿಯನ್ನ ಕೆಟ್ಟ ದೃಷ್ಟಿಯಲ್ಲೇನು ನೋಡ್ತಿರೋ ಹಾಗೆ ಕಾಣಿಸಲ್ಲ ಸ್ನೇಹಿತರೆ. ಆದ್ರೆ ಸುಧೀರ್ ಅವರೇ ಪದೇ ಪದೇ ಅಂಜಲಿಯನ್ನ ನೋಡ್ತಾ ಇರ್ತಾರೆ. ಇನ್ನೊಂದು ಸೀನ್ ನ ನೋಡಿದಾಗ ಇವ್ರೇನ್ ಕಮ್ಮಿ ಇಲ್ಲ ಅಂತ ಗೊತ್ತಾಗುತ್ತೆ. ರೆಸಾರ್ಟ್ ಅಲ್ಲಿ ಬ್ಲೂಟೂತ್ ಸ್ಪೀಕರ್ ಇರುತ್ತೆ. ಆ ಸ್ಪೀಕರ್ಗೆ ಮಿಸ್ ಆಗಿ ಸುಧೀರ್ ಅವರ ಮೊಬೈಲ್ ಕನೆಕ್ಟ್ ಆಗಿರುತ್ತೆ. ಎಲ್ಲರೂ ತಮ್ಮ ತಮ್ಮ ರೂಮ್ಗೆ ಹೋಗಿ ಮಲಗಿದ್ದಾಗ ಜಾಲಿ ಇನ್ನು ಸ್ವಿಮ್ಮಿಂಗ್ ಪೂಲ್ ಹತ್ರನೇ ಇರ್ತಾನೆ. ಆ ಸಮಯದಲ್ಲಿ ಸುಧೀರ್ ತಮ್ಮ ಮೊಬೈಲ್ ಅಲ್ಲಿ ಅಡಲ್ಟ್ ವಿಡಿಯೋ ನೋಡ್ತಾ ಇರ್ತಾರೆ. ಹೇಗ್ ಗೊತ್ತಾಯ್ತು ಅಂದ್ರೆ ಬ್ಲೂಟೂತ್ ಸ್ಪೀಕರ್ಗೆ ಫೋನ್ ಕನೆಕ್ಟ್ ಆಗಿರೋದ್ರಿಂದ ವಿಡಿಯೋ ಅವರ ಮೊಬೈಲ್ ಅಲ್ಲಿ ಬರ್ತಾ ಇದೆ. ಸೌಂಡ್ ಈ ಬ್ಲೂಟೂತ್ ಸ್ಪೀಕರ್ ಅಲ್ಲಿ ಬರ್ತಾ ಇತ್ತು. ಇದನ್ನ ಜಾಲಿ ಕೂಡ ಕೇಳಿಸ್ಕೊಂಡಿದ್ದ. ಇದೆಲ್ಲ ನೋಡಿ ನಾವು ಈಗ ಡಿಸೈಡ್ ಮಾಡಬೇಕು ಇಷ್ಟು ಜನರಲ್ಲಿ ಯಾರಾಗಿರ್ಬೋದು ಅಂತ. ಯಾಕಂದ್ರೆ ಮೂವಿಯಲ್ಲಿ ಮುಖ್ಯವಾಗಿ ಫೋಕಸ್ ಮಾಡೋದು ಇಂಥ ಘಟನೆ ನಡೆದಾಗ, ಒಂದು ಹೆಣ್ಣಿನ ವಿಷಯ ಬಂದಾಗ ಬೇರೆ ಪುರುಷರೆಲ್ಲ ಯಾವ ರೀತಿ ರಿಯಾಕ್ಟ್ ಮಾಡ್ತಾರೆ, ಯಾವ ರೀತಿ ತಮ್ಮ ನಿರ್ಧಾರಗಳನ್ನ ಸಿಚುವೇಶನ್ ತಕ್ಕ ಹಾಗೆ ಚೇಂಜ್ ಮಾಡ್ತಾರೆ, ಒಂದೇ ಟಾಪಿಕ್ ಗೆ ಸಂಬಂಧಪಟ್ಟಂಗೆ ಯಾರ್ಯಾರ ಮನಸ್ಥಿತಿ ಯಾವ್ಯಾವ ರೀತಿ ಇದೆ ಅಂತ ಈ ಮೂವಿ ನಮಗೆ ತೋರಿಸುತ್ತೆ. ಸೊ ಸ್ನೇಹಿತರೆ, ಯಾರು ಅಂಜಲಿಯ ಜೊತೆ ಆ ರೀತಿ ನಡ್ಕೊಂಡಿರ್ಬೋದು, ನಿಮಗೇನ್ ಅನ್ಸುತ್ತೆ ಅಂತ ಮಿಸ್ ಮಾಡದೆ ಕಮೆಂಟ್ಸ್ ಅಲ್ಲಿ ತಿಳಿಸಿ. ಮತ್ತೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಇದೇ ರೀತಿಯ ವಿಡಿಯೋವಿನೊಂದಿಗೆ ಮತ್ತೆ ನಿಮ್ಮನ್ನ ಭೇಟಿ ಆಗ್ತೀನಿ.